ಇವತ್ತು ಸಂಪುಟ ಸಭೆಯಲ್ಲಿ ದೊಡ್ಡ ಕೋಲಾಹಲನೆ ನಡೆದು ಹೋಯಿತು. ಕಾರಣ ಹಿರಿಯ ಇಬ್ಬರು ಸಚಿವರುಗಳ ನಡುವೆ ನಡೆದಂತ ಗಲಾಟೆ. ಯಾರಿಬ್ರು ಹಿರಿಯ ಸಚಿವರು? ಸಚಿವ ಎಚ್.ಸಿ. ಮಹದೇವಪ್ಪನವರು, ಸಚಿವ ಕೆ.ಜೆ. ಜಾರ್ಜ್. ಸಚಿವ ಸಂಪುಟ ಸಭೆಯಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಇವತ್ತು ದೊಡ್ಡ ಗಲಾಟೆ ಆಗಿ ಹೋಗ್ಬಿಡ್ತು ಇಬ್ಬರ ನಡುವೆ. ಇಬ್ರು ಗಲಾಟೆ ಮಾಡ್ತಾ ಇದ್ದಂತಹ ಪರಿಯನ್ನ ಕಂಡು ಉಳಿದಂತ ಸಚಿವರುಗಳು ಕಕ್ಕಾಬಿಕ್ಕಿ ಆಗಿ ಹೋಗ್ಬಿಟ್ರು. ಅದರಲ್ಲೂ ಮಹದೇವಪ್ಪನವರ ಆಕ್ರೋಶ. ಈ ಪರಿ ಗಲಾಟೆ ಆಗೋದಕ್ಕೆ ಏನ್ ಕಾರಣ ಆಯ್ತು ಹಾಗಾದ್ರೆ? ಯಾಕಾಗೆ ಈ ಇಬ್ರು ಸಚಿವರು, ಆಮೇಲೆ ಇಬ್ರು ಒಂದಂತಲ್ಲಿ ಮುಖ್ಯಮಂತ್ರಿಗಳಿಗೆ ಆಪ್ತಾರೆ, ಆಮೇಲೆ ಹಿಂದೆಯಿಂದನೂ ಕೂಡ ಇಬ್ರು ಸಚಿವ ಸಂಪುಟ ಸಹೋದ್ಯೋಗಿಗಳೇ. ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂದಿದೆ ಇತ್ತೀಚಿನ ವರ್ಷಗಳಲ್ಲಿ ಆಗೆಲ್ಲ ಇವರು ಸಂಪುಟ ಸಹೋದ್ಯೋಗಿಗಳೇ. ಇಬ್ಬರ ನಡುವೆ ಅಂತ ಗಲಾಟೆ ಯಾಕಾಯ್ತು? ಅದರಲ್ಲೂ ಎಚ್.ಸಿ. ಮಹದೇವಪ್ಪನವರದ್ದು ಬಹಳ ಏರು ಧ್ವನಿಯಲ್ಲೇ ತಮ್ಮ ಸಿಟ್ಟನ್ನ ವ್ಯಕ್ತಪಡಿಸಿದ್ರು. ಕೆ.ಜೆ. ಜಾರ್ಜ್ ಅವರು ಅದಕ್ಕೆ ಪ್ರತ್ಯುತ್ತರ ಕೊಡೋದಕ್ಕೆ ಶುರು ಮಾಡಿದ್ರು. ಈ ಟೈಮಲ್ಲಿ ಇಬ್ಬರ ನಡುವೆ ಗಲಾಟೆ ಮತ್ತೊಂದು ಹಂತಕ್ಕೆ ಹೋಯ್ತು. ಉಳಿದಂತ ಸಚಿವರುಗಳು ಈ ಗಲಾಟೆ ಕಂಡು ಕಕ್ಕಾಬಿಕ್ಕಿ ಆಗೋಗ್ಬಿಟ್ರು. ಮಾತೆ ಅವರು ಬಂದಿಲ್ಲ, ಆ ರೀತಿಯಾಗಿ ಆಗಿ ಹೋಗ್ಬಿಡ್ತು. ಹಾಗಾದ್ರೆ ಏನ್ ಕಾರಣ ಆಯ್ತು? ಕಾರಣ ಏನು ಅಂತ ಅಂದ್ರೆ ಎಸ್ಸಿಪಿ ಟಿಎಸ್ಪಿ ಹಣದ ವಿಚಾರ. ಹೌದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೋಸ್ಕರ ಇಟ್ಟಿರುವಂತಹ ಹಣವನ್ನ ನೀವು ಎಲ್ಲೆಲ್ಲಿ ಹಂಚಿಕೆ ಮಾಡ್ತಾ ಇದ್ದೀರಾ? ಯಾಕೆ ಅನುದಾನವನ್ನ ನೀವು ಇನ್ನೂ ಕೂಡ ಹಂಚಿಕೆ ಮಾಡಿಲ್ಲ? ಯಾವುದಕ್ಕಾಗಿ ಬಳಸ್ತಾ ಇದ್ದೀರಾ? ಬೇರೆ ಕಡೆ ಬಳಸ್ತಾ ಇದ್ದೀರಾ? ಏನ್ ಅನ್ಕೊಂಡಿದ್ದೀರಾ ಅಂತ ಎಚ್.ಸಿ. ಮಹದೇವಪ್ಪನವರು ಕೂಗಾಡ್ಬಿಟ್ರು ಅನ್ನುವಂಥದ್ದು ಗೊತ್ತಾಗ್ತದೆ. ಇದೇ ವಿಚಾರವನ್ನ ಬಿಜೆಪಿ ಕೂಡ, ಅಂದ್ರೆ ವಿರೋಧ ಪಕ್ಷಗಳು ಕೂಡ ಆಗಾಗ ಪ್ರಸ್ತಾಪ ಮಾಡ್ತಾ ಇವೆ. ಸದನದಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಗಿತ್ತು. ಏನು ಅಂತ ಅಂದ್ರೆ ಎಸ್ಸಿಪಿ ಟಿಎಸ್ಪಿ ಹಣವನ್ನ ಗ್ಯಾರಂಟಿಗೋಸ್ಕರ ನೀವು ಬಳಸ್ಕೊಳ್ತಾ ಇದ್ದೀರಾ ಅಂತ ಹೇಳಿ. ಅದಕ್ಕೆ ಸರ್ಕಾರ ಎಲ್ಲೂ ನಾವು ಬಳಸಲೇ ಇಲ್ಲ ಅಂತ ಹೇಳಲಿಲ್ಲ, ಬಳಸ್ಕೊಂಡಂಥದ್ದು ಹೌದು. ಆದರೆ ಇಲ್ಲಿ ನಾವು ಬಳಸ್ಕೊಂಡಿರುವಂಥದ್ದು ಹಣ ಏನಿದೆ ಅದು ಪರಿಶಿಷ್ಟರಿಗೆ ಅನುಕೂಲ ಆಗ್ತಾ ಇದೆ, ಪರಿಶಿಷ್ಟ ಪಂಗಡಕ್ಕೆ ಅನುಕೂಲ ಆಗ್ತಾ ಇದೆ. ಅದೇ ಎಸ್.ಸಿ. ಹಾಗೆ ಎಸ್.ಟಿ. ಸಮುದಾಯಕ್ಕೆ ಅನುಕೂಲ ಆಗ್ತಾ ಇದೆ. ಅವ್ರುಗಳು ಬಸ್ಸಲ್ಲಿ ಓಡಾಡಲ್ವಾ? ಅವ್ರುಗಳ ಮನೆಗೂ ವಿದ್ಯುತ್ತಿಗೂ ಉಚಿತವಾಗಿ ಸಿಗ್ತಾ ಇಲ್ವಾ? ಈ ರೀತಿ. ಆಮೇಲೆ ಅವರಿಗೂ ಏನು ಗೃಹಲಕ್ಷ್ಮಿ ಅನುದಾನ ಸಿಗ್ತಾ ಇಲ್ವಾ? ಅವರಿಗೆ ಇದು ಅನುಕೂಲ ಆಗ್ತಾ ಇದೆಯಲ್ವ ಅನ್ನುವಂಥ ಅರ್ಥದಲ್ಲಿ ಸರ್ಕಾರದ ಕೆಲ ಸಚಿವರುಗಳು ಇದನ್ನು ಡಿಫೆಂಡ್ ಮಾಡ್ಕೊಳ್ತಾ ಇದ್ದಂಥದ್ದನ್ನು ಕೂಡ ನಾವು ನೋಡಿದ್ದೀವಿ. ಆದರೆ ಎಚ್.ಸಿ. ಮಹದೇವಪ್ಪನವರು ಈ ವಿಚಾರವನ್ನ ಇವತ್ತು ಬಹಳ ಏರು ಧ್ವನಿಯಲ್ಲಿ ಪ್ರಶ್ನೆ ಮಾಡಿದ್ರು. ಎಸ್ಸಿಪಿ ಟಿಎಸ್ಪಿ ಅನುದಾನ ಹಂಚಿಕೆ ಆಗಿಲ್ಲ, ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ. ಜೋರು ಧ್ವನಿಯಲ್ಲಿ ಸಚಿವ ಮಹದೇವಪ್ಪ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಮಹದೇವಪ್ಪನವರ ಆಕ್ರೋಶಕ್ಕೆ ಸಂಪುಟ ಸಹೋದ್ಯೋಗಿಗಳು ಕಕ್ಕಾಬಿಕ್ಕಿ ಆಗೋಗ್ಬಿಟ್ರು. ಆಮೇಲೆ ಇದೇನು ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲದೆ ಇರುವಂತ ವಿಚಾರನ, ಎಸ್ಸಿಪಿ ಟಿಎಸ್ಪಿ ಹಣವನ್ನ ಬೇರೆ ಬೇರೆ ಕಡೆ ಬಳಸ್ಕೊಳ್ತಾ ಇರುವಂತ ವಿಚಾರ ಅಥವಾ ಗ್ಯಾರಂಟಿಗೋಸ್ಕರ? ಆದ್ರೆ ಮಹದೇವಪ್ಪನವರು ಈ ವಿಚಾರ ಇವತ್ತು ಪ್ರಸ್ತಾಪ ಮಾಡುವಂತ ಸಂದರ್ಭದಲ್ಲಿ ಸಿಎಂಗೂ ಹೇಳದೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾರೆ. ಈ ವೇಳೆ ಸಚಿವ ಕೆ.ಜೆ. ಜಾರ್ಜ್ ಬಹುಶಃ ಅದಕ್ಕೆ ಪ್ರತ್ಯುತ್ತರ ಕೊಡೋಕೆ ಪ್ರಯತ್ನ ಪಡ್ತಾರೆ. ಈ ಸಂದರ್ಭದಲ್ಲಿ ದೊಡ್ಡ ಗಲಾಟೆನೇ ಆಗೋಯ್ತು. ಗಂಗಾ ಕಲ್ಯಾಣ ಯೋಜನೆ ವಿಚಾರದಲ್ಲೂ ಕೂಡ ಇಬ್ಬರಿಗೂ ಜಟಾಪಟಿಯಾಗಿದೆ. ನಾನು ಹೊರಟೇ ಬಿಡ್ತೀನಿ ಅಂತ ಕೂಗಾಡಿದ್ದಾರೆ ಮಹದೇವಪ್ಪನವರು ಅನ್ನುವಂಥದ್ದು ಗೊತ್ತಾಗ್ತದೆ. ಹಿಂದಿನ ಬಿಜೆಪಿ ಸರ್ಕಾರದ ಸಂದರ್ಭದಲ್ಲಿ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ದೊಡ್ಡ ಅವ್ಯವಹಾರ ಆಗಿದೆ ಅಂತ ಹೇಳ್ಕೊಂಡು ಇದೇ ಕಾಂಗ್ರೆಸ್ ಆರೋಪವನ್ನ ಮಾಡ್ತಾ ಇತ್ತು. ಜೊತೆಗೆ ಸದನದಲ್ಲಿ ಈ ವಿಚಾರವನ್ನ ಮೇಲಿನ ಮೇಲೆ ಪ್ರಸ್ತಾಪ ಮಾಡಿ ಅದ್ರ ಬಗ್ಗೆ ತನಿಖೆ ಮತ್ತೊಂದು ಇದೆಲ್ಲವೂ ಕೂಡ ನಡೀತಾ ಇದೆ. ಆದ್ರೆ ಈಗಿನ ಸರ್ಕಾರದಲ್ಲಿ ಏನಾಗ್ತಾ ಇದೆ? ಗಂಗಾ ಕಲ್ಯಾಣ ಯೋಜನೆ ಅನುದಾನ ಸರಿಯಾಗಿ ಗಂಗಾ ಕಲ್ಯಾಣ ಯೋಜನೆಗೆ ಸಂಬಂಧಪಟ್ಟಂಗೆ ಬಹುಶಃ ಬಿಡುಗಡೆ ಆಗ್ತಾ ಇಲ್ಲ ಅಂತ ಕಾಣಿಸುತ್ತೆ. ಆ ವಿಚಾರವಾಗಿಯೂ ಕೂಡ ಇವತ್ತು ಅಗೇನ್ ಅದು ಕೂಡ ಎಸ್.ಸಿ. ಸಮುದಾಯಕ್ಕೆ ಸಂಬಂಧಪಟ್ಟಾಗೆ ಬಹಳ ಅನುಕೂಲ ಆಗಿರುವಂತ ಯೋಜನೆ. ಅದಕ್ಕೂ ಇವರು ಅನುದಾನ ಸರಿಯಾಗಿ ಬಿಡುಗಡೆ ಮಾಡ್ತಾ ಇಲ್ಲ ಅಂತೇಳಿ ಮಹದೇವಪ್ಪನವರು ಬಹುಶಃ ಇವತ್ತು ಆ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ನಾವು ಪ್ರತಿನಿಧಿ ಪ್ರಸನ್ನ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ವಿಷಯ ಅಂತ ಅಂದ್ರೆ ಈ ಗ್ಯಾರಂಟಿ ಯೋಜನೆಗೋಸ್ಕರ ಎಸ್ಸಿಪಿ ಟಿಎಸ್ಪಿ ಹಣವನ್ನ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಹಿಂದೆಯಿಂದನೂ ಮಾಡ್ತಾ ಇದ್ದಂತ ಆರೋಪ. ಹೌದಪ್ಪ, ಆ ಸಮುದಾಯಗಳು ಕೂಡ ಗ್ಯಾರಂಟಿಯ ಫಲ ಪಡಿತಾ ಇದ್ದಾರಲ್ಲ ಅನ್ನುವಂಥ ರೀತಿಯಾಗಿ ಸರ್ಕಾರ ಕೂಡ ಡಿಫೆಂಡ್ ಮಾಡ್ಕೊಳ್ತಾ ಇತ್ತು. ಇವತ್ತೇನು ಹೊಸದಾಗಿ ಮಹದೇವಪ್ಪನವರು ಈ ವಿಚಾರವನ್ನ ಬಹಳ ಕ್ಯಾಬಿನೆಟ್ ಸಭೆಯಲ್ಲಿ ಏರು ಧ್ವನಿಯಲ್ಲಿ ಪ್ರಸ್ತಾಪ ಮಾಡಿ ಗಲಾಟೆಗೆಲ್ಲ ಕಾರಣ ಆಯ್ತು ಅಂತ ಅಂದ್ರೆ ಏನ್ ಕಾರಣಗಳು, ಏನೇನು ಆಗಿದೆ ಆ ಸಂದರ್ಭದಲ್ಲಿ ಪ್ರಸನ್ನ? ಮಹೇಶ್, ಇದು ಇಬ್ಬರು ಸಚಿವರ ನಡುವಿನ ರಾಜಕೀಯ ಕಿತ್ತಾಟ ಅಲ್ಲ, ವಿಷಯಾಧಾರಿತ ಕಿತ್ತಾಟ ಅಂತ ಹೇಳಬಹುದು. ಮತ್ತು ಈ ಗ್ಯಾರಂಟಿ ಯೋಜನೆಗಳಿಗೂ ಇವತ್ತಿನ ಸಚಿವರ ನಡುವಿನ ಕಿತ್ತಾಟಕ್ಕೂ ನೇರ ಸಂಬಂಧ ಇಲ್ಲ, ಪರೋಕ್ಷ ಸಂಬಂಧ ಇದೆ ಅಷ್ಟೇ. ಇವತ್ತು ವಿಷಯ ಚರ್ಚೆಗೆ ಬಂದದ್ದು ಗಂಗಾ ಕಲ್ಯಾಣ ಯೋಜನೆಯಲ್ಲಿ SC/ST ಫಲಾನುಭವಿಗಳಿಗೆ ಒಂದೊಂದು ಬೋರ್ವೆಲ್ಗಳನ್ನ ಕೊರೆಯೋದಕ್ಕೆ ಆ ಯೋಜನೆಯ ಅಡಿಯಲ್ಲಿ ಅವಕಾಶವನ್ನ ಕೊಡಲಾಗಿದೆ. ಈ ಒಂದು ಬೋರ್ವೆಲ್ನ ಯೂನಿಟ್ ಪ್ರೈಸ್ ಅನ್ನ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಇದೀಗ ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಹದೇವಪ್ಪ ಅವರು ಆಗ್ರಹವನ್ನ ಮಾಡ್ತಾರೆ.
ಇವತ್ತು ಕ್ಯಾಬಿನೆಟ್ ನ ಅಜೆಂಡಾದಲ್ಲೂ ಕೂಡ ಚರ್ಚೆ ಇದ್ದಂಥದ್ದು ಈ ಗಂಗಾ ಕಲ್ಯಾಣ ಯೋಜನೆಯಲ್ಲಿ SC/ST ಫಲಾನುಭವಿಗಳಿಗೆ ಯಾರು ಗುತ್ತಿಗೆಯನ್ನ ಪಡ್ಕೊಂಡಿದ್ದಾರೆ ಬೋರ್ವೆಲ್ಗಳನ್ನ ಕೊರೆಯೋದಕ್ಕೆ, ಆ ಒಂದು ಬೋರ್ವೆಲ್ ಕೊರೆಯುವಂತಹ ಗುತ್ತಿಗೆಯನ್ನ ನವೀಕರಣ ಮಾಡುವಂತಹ ವಿಚಾರ ಚರ್ಚೆಗೆ ಇದ್ದಂಥದ್ದು. ಈ ಸಂದರ್ಭದಲ್ಲಿ ಈ ವಿಷಯ ಕೂಡ ಪ್ರಸ್ತಾಪ ಆಗುತ್ತೆ. ಅಂದ್ರೆ ಈ ಯೂನಿಟ್ ಪ್ರೈಸ್ ಅನ್ನ ಹೆಚ್ಚಳ ಮಾಡಬೇಕು ಅಂತ ಹೇಳಿ H.C. ಮಹದೇವಪ್ಪನವರು ಆಗ್ರಹವನ್ನ ಮಾಡ್ತಾರೆ. ಆದ್ರೆ ಇದಕ್ಕೆ ಸಚಿವ KJ ಜಾರ್ಜ್ ಅವರು ಒಪ್ಪೋದಿಲ್ಲ. ಯೂನಿಟ್ ಪ್ರೈಸ್ ಅನ್ನ ಹೆಚ್ಚಳ ಮಾಡಿದ್ರೆ ಅದು ಇಂಧನ ಇಲಾಖೆಗೆ ಹೊರೆ ಆಗುತ್ತೆ ಅಂತ ಹೇಳಿ ಅವರು ವಾದವನ್ನ ಮಾಡ್ತಾರೆ. ಆಗ SCPTSP ಯೋಜನೆ ಹಣ ಇದಕ್ಕೆ ಅಂತಲೇ ಮೀಸಲಿದೆಯಲ್ಲ, ಅದನ್ನ ನೀವು ಯಾಕೆ ಇದಕ್ಕೆ ಬಳಸೋದಿಲ್ಲ, ಅದನ್ನ ಬೇರೆ ಯಾವ್ದಕ್ಕಾದ್ರೂ ಡೈವರ್ಟ್ ಮಾಡ್ತೀರಾ ಅಂತ ಹೇಳಿ H.C. ಮಹದೇವಪ್ಪರು ಮರು ಪ್ರಶ್ನೆಯನ್ನ ಹಾಕ್ತಾರೆ. ಮಾತಿಗೆ ಮಾತು ಬೆಳೆಯುತ್ತೆ, ವಾಗ್ವಾದ ಆಗುತ್ತೆ ಜೋರಾಗಿ. ಇದನ್ನ ಸಚಿವರಿಬ್ಬರು ಕೂಡ ತಮ್ಮ ತಮ್ಮ ವಾದಕ್ಕೆ ಕಟ್ಟು ಬೀಳ್ತಾರೆ ಹೊರತು ಯೂನಿಟ್ ಪ್ರೈಸ್ ಅನ್ನು ಹೆಚ್ಚಳ ಮಾಡೋದಕ್ಕೂ KJ ಜಾರ್ಜ್ ಒಪ್ಪೋದಿಲ್ಲ. ಯೂನಿಟ್ ಪ್ರೈಸ್ ಅನ್ನು ಹೆಚ್ಚಳ ಮಾಡಲೇಬೇಕು ಅಂತ ಹೇಳಿ H.C. ಮಹದೇವಪ್ಪರು ಪಟ್ಟು ಹಿಡಿದುಕೊಳ್ತಾರೆ. ಮತ್ತು SCPTSP ಯೋಜನೆಯ ಹಣವನ್ನ ಇದಕ್ಕೆ ನೀವು ಬಳಸಿ, ಅದನ್ನ ಹೊರತುಪಡಿಸಿ ಬೇರೆ ಎಲ್ಲಿಗಾದ್ರೂ ಬಳಸ್ತಾ ಇದ್ದೀರಾ ಅಂತ ಹೇಳಿ ಮಾತು ಬೆಳೆದಂತಹ H.C. ಮಹದೇವಪ್ಪರು ಒಂದು ಹಂತದಲ್ಲಿ ನಾನು ಎದ್ದು ಹೊರಗೆ ನಡೀಬೇಕಾಗುತ್ತೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾರೆ. ಅಂದ್ರೆ ನೇರವಾಗಿ ಇದು ಗ್ಯಾರಂಟಿ ಯೋಜನೆಗೆ ಸಂಬಂಧ ಇಲ್ಲದೆ ಇದ್ರೂ ಕೂಡ SCPTSP ಯೋಜನೆಯ ಹಣವನ್ನ ಎಲ್ಲರೂ ಡೈವರ್ಟ್ ಮಾಡ್ತಿದ್ದೀರಾ ಅನ್ನುವಂತ ಪ್ರಶ್ನೆಯನ್ನ H.C. ಮಹದೇವಪ್ಪರು ಇದೇ ಕಾರಣಕ್ಕೋಸ್ಕರ ಪ್ರಸ್ತಾಪನ ಮಾಡ್ತಾರೆ. ಅಂದ್ರೆ SC/ST ಸಮುದಾಯದ ಫಲಾನುಭವಿಗಳಿಗೆ ಅಂತ ಮೀಸಲಿಟ್ಟಂತ ಹಣ, ಇದನ್ನ ಯೂನಿಟ್ ಪ್ರೈಸ್ ಅನ್ನ ನೀವು ಹೆಚ್ಚಳ ಮಾಡೋದ್ರಿಂದ ಯಾವುದೇ ರೀತಿಯ ಲಾಸ್ ಇಂಧನ ಇಲಾಖೆಗೆ ಆಗೋದಿಲ್ಲ ಅನ್ನೋದು H.C. ಮಹದೇವಪ್ಪರ ವಾದ ಆಗಿತ್ತು. ಆದ್ರೆ ಸಚಿವ KJ ಜಾರ್ಜ್ ಅವರು ಇದಕ್ಕೆ ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಹೀಗಾಗಿ ಸಚಿವರಿಬ್ಬರ ನಡುವೆ ಮಾತಿಗೆ ಮಾತು ಬೆಳೆದಿದೆ. ಎಷ್ಟೋ ಮಟ್ಟಿಗೆ ರೋಷಾವೇಶದ ಮಾತುಗಳಾಡಿದ್ದಾರೆ ಅಂದ್ರೆ ಉಳಿದ ಎಲ್ಲ ಸಚಿವರು ಕೂಡ ಏಕಾಏಕಿ ನಡೆದಂತಹ ವಾಗ್ವಾದದಿಂದ ಸ್ವಲ್ಪ ಮಟ್ಟಿಗೆ ತಬ್ಬಿಬ್ಬಾಗುವಂತ ಪ್ರಸಂಗ ಕೂಡ ಎದುರಾಯಿತು. ಕೊನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಬ್ಬರನ್ನು ಕೂಡ ಸಮಾಧಾನ ಪಡಿಸಿದ್ದಾರೆ. ಪ್ರತ್ಯೇಕವಾಗಿ ಒಂದು ಸಭೆಯನ್ನ ನಡೆಸಿ ಇರುವಂತಹ ಗೊಂದಲಗಳನ್ನ ಬಗೆಹರಿಸೋದಕ್ಕೂ ಕೂಡ ಒಂದು ಪ್ರತ್ಯೇಕ ಸಮಯವನ್ನ ಮೀಸಲಿಡಿ ಅಂತ ಹೇಳಿ ಸಚಿವ KJ ಜಾರ್ಜ್ ಅವರಿಗೂ ಸೂಚನೆಯನ್ನು ನೀಡಿದ್ದಾರೆ. ಓಕೆ ಥ್ಯಾಂಕ್ ಯು ಪ್ರಸನ್ನ. ಅಲ್ಲಿಗೆ ಈ ವಿಚಾರ ಒಟ್ಟು ಶುರುವಾದಂತೂ ಗಂಗಾ ಕಲ್ಯಾಣ ವಿಚಾರವಾಗಿ, ಅದರ ಯೂನಿಟ್ ಪ್ರೈಸ್ ವಿಚಾರವಾಗಿ ಇಂಧನ ಇಲಾಖೆ ಹಾಗೆ H.C. ಮಹದೇವಪ್ಪನವರ ನಡುವೆ ನಡೆದಂಥ ಗಲಾಟೆ ಇದು. ಆ ನಂತರದಲ್ಲಿ SCPTSP ಹಣ ಎಲ್ಲವೂ ಕೂಡ ಪ್ರಸ್ತಾಪಕ್ಕೆ ಬಂದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಟ್ ಗಂಗಾ ಕಲ್ಯಾಣ ವಿಚಾರವಾಗಿ ಶುರುವಾಗಿರುವಂಥ ಗಲಾಟೆ ಇದು ಮುಖ್ಯಮಂತ್ರಿಗಳ ಮಧ್ಯಪ್ರವೇಶ ಕೂಡ ಆಗಿದೆ ಅಂತ ತಿಳಿದು ಬರ್ತಾ ಇದೆ.